Hello children, let's continue the same lesson itself. So that is birds with gisaling beaks. So here they have already given a example, that is a woodpecker. Can you see the beak of the woodpecker? It is so strong, so pointed. So such birds have strange but long gisaling beaks. They use it to make holes in trees to get bugs. ಸೊ ಈ ಥರ ಬೀಕ್ಸ್ನ ಏನಕ್ಕೆ ಯೂಸ್ ಮಾಡುತ್ತೆ? ಸೊ ಟ್ರೀಸಲ್ಲಿ ಹೋಲ್ಸ್ ಮಾಡಿಬಿಟ್ಟು, ಸೊ ಆವಾಗಲೇ ಹೇಳಿದ್ದೆ ನಾನು, ಸೊ ಟ್ರೀಸಲ್ಲಿ ಹೋಲ್ಸ್ ಮಾಡಿಬಿಟ್ಟು ಆ ಬಾರ್ಕ್ ಏನಿರುತ್ತೆ, ಬಾರ್ಕ್ ಕೆಳಗಡೆ ಹುಳಗಳಿರ್ತವೆ, ಸೊ ಆ ಹುಳಗಳನ್ನ ತಿನ್ನೋದಕ್ಕೋಸ್ಕರ ಈ ಥರ ಹೋಲ್ಸ್ ಮಾಡ್ಕೊಳ್ತವೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ gisaling beak, a woodpecker. So next we have soft and broad beaks. So we have a swallow here. Birds having such soft and broad beaks fly in air with their beaks open to catch flies and insects to eat. So soft ಆಗಿರುತ್ತೆ, ಬ್ರಾಡ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ. ಸೊ ಸ್ಮಾಲ್. ಸೊ ಈ ಥರ ಬರ್ಡ್ಸು ಸೈಜ್ ಕೂಡ ತುಂಬ ಚಿಕ್ಕದಾಗಿರುತ್ತೆ. ಸೊ ಇವೆಲ್ಲ ಏನು ಮಾಡ್ತವೆ ಅಂದರೆ, ಹಾರಬೇಕಾದ್ರೆ ಬೀಕ್ನ ಓಪನ್ ಮಾಡಿಕೊಂಡು ಹಾರ್ತವೆ. ಸೊ ಗಾಳಿಯಲ್ಲಿರುವಂಥ ಹುಳಗಳನ್ನ ಅದು ಬಾಯಲ್ಲಿ ಹಾಕ್ಕೊಳ್ಳುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ swallows. ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ ಆನ್ ದ ಬೇಸಿಸ್ ಆಫ್ ಫೀಟ್ ಆ್ಯಂಡ್ ಕ್ಲಾಸ್. ಈಗ ಹೇಗೆ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ, ಅದ್ರ ಫೀಟ್ ಮತ್ತು ಕ್ಲಾಸ್ ಮೇಲೆ ಮತ್ತೆ ಡಿಫ್ರೆನ್ಸಿಯೇಷನ್ ಆಗಿದೆ. ಲೈಕ್ ದ ಬೀಸ್, ದ ಫೀಟ್ ಆ್ಯಂಡ್ ಕ್ಲಾಸ್ ಆಫ್ ದ ಬರ್ಡ್ ಆಲ್ಸೋ ಡಿಪೆಂಡ್ ಆನ್ ದರ್ ಲಿವಿಂಗ್ ಕಂಡೀಷನ್, ದ ಕೈಂಡ್ ಆಫ್ ಫುಡ್ ದೇ ಈಟ್ ಆ್ಯಂಡ್ ದರ್ ಹಂಟಿಂಗ್ ಪ್ಯಾಟ್ರನ್ಸ್. ಸೊ perching birds. Many birds spend a lot of their time perching on trees and searching for food and shelter. They have 3 toes in front and 1 in the back of each leg. Each toe has a slender claw. It helps the bird to hold branches of the tree firmly even during sleep. So, almost on ಎಲ್ಲ ಬರ್ಡ್ಸಿಗೂ ಫೀಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಆಲ್ಮೋಸ್ಟ್ ಎಲ್ಲ ಬರ್ಡಿಗೂ ಈ ಥರ ಈ ಪಿಕ್ಚರಲ್ಲಿ ಕಾಣೋ ಥರ ಮುಂದ್ಗಡೆ 3 ಬೆರಳು, ಹಿಂದ್ಗಡೆ 1 ಬೆರಳು ಮತ್ತು ಒಂದು ಚೂಪಾಗಿರುವಂಥ ಕ್ಲಾ, ಈ ಥರ ಪ್ಯಾಟ್ರನ್ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ಡ್ಸಿಗೂ ಇರ್ತವೆ. ಓಕೆ, ಸೊ ಈ ಥರ ಕಾಲಿರೋದ್ರಿಂದ ಅವಕ್ಕೆ ಬ್ರಾಂಚಸ್ನ ಫರ್ಮಾಗಿ ಹಿಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿದ್ದೆಯಲ್ಲಿ ಕೂಡ ಅವು ಕೆಳಗಡೆ ಬೀಳೋದಿಲ್ಲ. ಎಕ್ಸಾಂಪಲ್ಸ್ ಯಾವ್ಯಾವ ಗೊತ್ತಾ? ಸ್ಪ್ಯಾರೋ, ಕ್ರೋ, ಬುಲ್ಬುಲ್. ಇವು 3 ಪರ್ಚಿಂಗ್ ಬರ್ಡ್ಸಿಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ವಿ ಹ್ಯಾವ್ ರನ್ನಿಂಗ್, ಸ್ಕ್ರಾಚಿಂಗ್ ಬರ್ಡ್ಸ್. ಸಮ್ ಬರ್ಡ್ಸ್ ಹ್ಯಾವ್ ಸ್ಟ್ರಾಂಗ್ legs which help them run fast, often in search of food. Hence they are called running birds. They also have strong feet with long toes in front and a short toe at the back. That is, ಹಿಂದ್ಗಡೆ ಇರುವಂಥ ಟೋನ ಹೈಂಡ್ ಟೋ ಅಂತ ಹೇಳ್ತಾರೆ. Each toe has a sharp and horny claw which is used to scratch the earth in search of food. Hence these birds are also called scratching birds. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಣ್ಣು ಕೊಟ್ಟಿದ್ದಾರೆ. ಸೊ ಹೆಣ್ಣು ಫೀಟ್ ನೋಡಿ, ಮುಂದ್ಗಡೆ 3 ಬೆರಳು, ಹಿಂದ್ಗಡೆ 1 ಬೆರಳು. ಸೊ ಇವು ಫುಡ್ನ ಓಡ್ಕೋತಾ ಹೋಗ್ತವೆ. ಆಮೇಲೆ ನೋಡಿರ್ತೀರ ನೀವು ಹಳ್ಳಿಗಳಲ್ಲೆಲ್ಲ ಮಣ್ಣು ಕೆದರ್ಕೊಂಡು ಹುಳನ ಹುಡುಕುತ್ತೆ. ಸೊ ಅದಕ್ಕೋಸ್ಕರ ಸ್ಕ್ರಾಚಿಂಗ್ ಬರ್ಡ್ಸ್ ಅಂತ ಕೂಡ ಹೆಸರಿದೆ. ಓಕೆ, ನೆಕ್ಸ್ಟ್ ಈಸ್ ದಿ ಪ್ರೇ ಬರ್ಡ್. Many birds have sharp toes and curved claws called talons. Talons help the bird to catch and hold their prey firmly while flying. ಸೊ ಡಿಸ್ಕವರಿ ಚಾನಲ್ ನೋಡೋ ಅಭ್ಯಾಸ ಇದ್ದರೆ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಈಗಲ್ ಅನ್ನೋದು ಹಾರ್ಕೋತಾ ಹೋಗಿ ನೀರಲ್ಲಿರುವಂಥ ಫಿಶ್ನ ಅಥವಾ ನೀರಲ್ಲಿ ಈಜಾಡ್ತಾ ಇರೋವಂಥ ಸ್ನೇಕ್ನ ಹಿಡ್ಕೊಳ್ಳುತ್ತೆ. ಸೊ ಅದ್ರ ಕ್ಲಾಸ್ ನೋಡ್ರಿ
ಎಷ್ಟು ಪಾಯಿಂಟೆಡ್ ಆಗಿದೆ. ಸೊ ಈ ಥರ ಪಾಯಿಂಟೆಡ್ ಇರೋದ್ರಿಂದ ಅದು ಪಿಯರ್ಸಿಂಗ್ ಮತ್ತು ಈ ಥರ ಗಟ್ಟಿಯಾಗಿ ಗ್ರಿಪ್ ಹಿಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ನೋಡಿ ಇಲ್ಲಿ ಕಿಂಗ್ ಫಿಶರ್ದು ಕ್ಲಾ ಹೇಗಿದೆ, ಇಲ್ಲಿ ಈಗಲ್ದು ಕ್ಲಾ ಹೇಗಿದೆ. ಎಕ್ಸಾಂಪಲ್ಸ್ ಏನೇನು ಕೊಟ್ಟಿದ್ದಾರೆ, ಈಗಲ್ಸ್, ಕಿಂಗ್ ಫಿಶರ್ಸ್ ಆ್ಯಂಡ್ ಔಲ್ಸ್. ಸೊ ಈ ಎಲ್ಲ ಎಕ್ಸಾಂಪಲ್ಸ್ ಬರ್ತವೆ. So the kingfisher has a dagger-shaped beak which helps which uses to catch fish. ಈ ಥರ ಡ್ಯಾಗರ್ ಶೇಪ್ ಬೀಕ್ ಇರೋದ್ರಿಂದ it uses to catch fish. This bird sits patiently perched on a branch of a tree near the river. As soon as it spots its prey in the water, it plunges right in it. It catches the fish just below the surface of water. It then flies back to the tree. It beats the fish against the branches before swallowing it. ಸೊ ಏನು ಹೇಳ್ತಾ ಇದ್ದಾರೆ, ಸೊ ಬ್ರಾಂಚ್ ಮೇಲೆ ಕೂತ್ಕೊಂಡು ಪೇಷನ್ಸಿಂದ ವೇಟ್ ಮಾಡುತ್ತೆ. ಆ್ಯಸ್ ಸೂನ್ ಆ್ಯಸ್ ಯಾವುದಾದ್ರೂ ಫಿಶ್, ಅದಕ್ಕೆ ಸೈಜ್ ತಕ್ಕಂಥ ಫಿಶ್ಶು ವಾಟರ್ ಸರ್ಫೇಸ್ ಹತ್ರ ಬಂದ ತಕ್ಷಣ ವಿತಿನ್ ಮೈಕ್ರೋ ಸೆಕೆಂಡ್ಸಲ್ಲಿ ಹೋಗ್ಬಿಟ್ಟು ನೀರು ಒಳಗಡೆ ಹೋಗಿ ಅದನ್ನು ಕ್ಯಾಚ್ ಮಾಡುತ್ತೆ. ಕ್ಯಾಚ್ ಮಾಡಿಕೊಂಡು ಮತ್ತೆ ವಾಪಸ್ಸು ಬ್ರಾಂಚ್ ಮೇಲೆ ಬಂದು ಕೂತ್ಕೊಂಡು ಅದನ್ನು ಬ್ರಾಂಚಿಗೆ ಜೋರಾಗಿ ಹೊಡೆಯುತ್ತೆ ಸಾಯ್ಲಿ ಅಂತ. ಸೊ ಆಮೇಲೆ ಅದನ್ನು ತಿನ್ನುತ್ತೆ. ಓಕೆ, ಇಲ್ಲಿವರೆಗೂ ಅರ್ಥ ಆಯಿತು ಅಲ್ವಾ? ಸೊ ಇಲ್ಲಿ ಒಂದು ವಿಡಿಯೋ ಇದೆ, ಕಿಂಗ್ ಫಿಶರು ಅದರದ್ದು ಫುಡ್ನ ಹೇಗೆ ಹಿಡ್ಕೊಳ್ಳುತ್ತೆ ಅನ್ನೋದು. ಎಷ್ಟು ಸ್ಪೀಡ್ ಇದೆ ಅಂತ ನೋಡ್ರಿ ಅದು. ಸೊ ಅದ್ರ ಬಾಯಲ್ಲಿ ಊಟ ಇದೆ, ನೋಡಿದ್ರಲ್ಲ ಹೇಗೆ ಹಿಡ್ಕೊಳ್ಳುತ್ತೆ ಅಂತ. So the next are the swimming birds. Such birds have short, flat and strong legs. Each of their legs has 3 long toes in the front and a short toe at the back. So ಕಾಣಿಸ್ತಾ ಇದೆ ಅಲ್ವಾ? So 3 front and 1 short at the back. They have a thin skin between their front toes called a web. So ಇಲ್ಲಿ ಕಾಣಿಸ್ತಾ ಇದಲ್ಲ, ಸ್ಕಿನ್ ಇದೆ 2 ಬೆರಳುಗಳ ಮಧ್ಯ, ಇದನ್ನು ವೆಬ್ ಅಂತ ಕರೀತಾರೆ. ಹೆನ್ಸ್ ದ ಫೀಟ್ ಆರ್ ಕಾಲ್ಡ್ ವೆಬ್ಡ್ ಫೀಟ್. ಈ ಥರ ಒಂದು ಫೀಟ್ ಇರೋದ್ರಿಂದ ವೆಬ್ಡ್ ಫೀಟ್ ಅಂತ ಕರೀತಾರೆ. ದೇ ಯೂಸ್ಡ್ ದೇ ಫಾರ್ ಸ್ವಿಮ್ಮಿಂಗ್. ಸೊ ಈ ಥರ ಇರೋದ್ರಿಂದ ಏನಾಗುತ್ತೆ, ಅವು ಪ್ಯಾಡಲ್ ಥರ ಕೆಲಸ ಮಾಡುತ್ತೆ, ಸ್ವಿಮ್ಮಿಂಗಿಗೆ ಭಾರಿ ಈಸಿ ಆಗುತ್ತೆ. ಓಕೆ, ಸೊ ಎಕ್ಸಾಂಪಲ್ಸ್ ಡಕ್ಸ್, ಗಲ್ಸ್, ಪೆಂಗ್ವಿನ್ಸ್ ಆ್ಯಂಡ್ ಸ್ವಾನ್ಸ್. ಸೊ ಇದೆಲ್ಲ ಸ್ವಿಮ್ಮಿಂಗ್ ಬರ್ಡ್ಸಿಗೆ ಇರುವಂಥ ಕ್ಯಾರೆಕ್ಟರ್ಸ್. ಬರ್ಡ್ಸ್, ವೇಡಿಂಗ್ ಬರ್ಡ್ಸ್ ದಟ್ ಸರ್ಚ್ ಫಾರ್ ಫುಡ್ ನಿಯರ್ ದ ಸೀ ಶೋರ್ ಆರ್ ಇನ್ ಅ shallow part of ponds, lakes or rivers are called wading birds. ಸೊ ಶಾಲೋ ಅಂದರೆ ಏನು, ನೀರು ಕಡಿಮೆ ಇರೋವಂಥ ಜಾಗ, ಅಷ್ಟಾಗಿ ಡೀಪ್ ಇರೋದಿಲ್ಲ, ಆಳ ಇರೋದಿಲ್ಲ, ಆ ಪ್ಲೇಸಸ್ನ ನಾವು ಶಾಲೋ ಅಂತ ಕರಿತೇವೆ. ಸೊ ದೇ ಹ್ಯಾವ್ ಟಾಲ್ ಆ್ಯಂಡ್ ಥಿನ್ ಲೆಗ್ಸ್ ದಟ್ ಕೀಪ್ ದ ಬಾಡೀಸ್ ಅಬೌವ್ ದಿ ವಾಟರ್ ಲೆವೆಲ್. ಸೊ ಕಾಲುಗಳು ನೋಡಿ ಎಷ್ಟು ಉದ್ದ ಇದ್ದಾವೆ. ಸೊ ಈ ಥರ ಉದ್ದ ಇರೋದ್ರಿಂದ ಅದ್ರ ಬಾಡಿ ನೀರಿಂದ ಹೊರಗಡೆನೇ ಇರುತ್ತೆ. ಸೊ ದೀಸ್ ಬರ್ಡ್ಸ್ ಹ್ಯಾವ್ ವೈಡ್ ಸ್ಪ್ರೆಡಿಂಗ್ ಟೋಸ್ ಪ್ರಿವೆಂಟಿಂಗ್ ದೆಮ್ ಫ್ರಮ್ ಸಿಂಕಿಂಗ್ ಇನ್ ಸಾಫ್ಟ್ ಮಡ್. ಸೊ ಇದ್ರ ಟೋಸ್ ನೋಡಿ, ಸೊ ವೈಡ್ ಸ್ಪ್ರೆಡ್ ಆಗಿರುತ್ತೆ. ಸೊ ಈ ಥರ ಇರೋದ್ರಿಂದ ಕೆಸರಲ್ಲಿ ಅವುಗಳ ಕಾಲು ಮುಳುಗೋದಿಲ್ಲ. ಸೊ ಈ ಥರ ಒಂದು ಫೀಚರ್ಸ್ ಇರೋವಂಥದ್ದು ವೇಡಿಂಗ್ ಬರ್ಡ್ಸಲ್ಲಿ. ಇಲ್ಲಿ ಕೆಸರಲ್ಲಿ ಕೆದರ್ಬಿಟ್ಟು ಇಲ್ಲಿ ಹುಳ ಹುಡ್ಕೊಂಡು ತಿನ್ನುವಂಥ ಬರ್ಡ್ಸ್ ಇವು. ಎಕ್ಸಾಂಪಲ್ಸ್ ಕ್ರೇನ್, ಫ್ಲೆಮಿಂಗೋ ಆ್ಯಂಡ್ ಜೈಂಟ್ ಹೆರಾನ್. ಇಲ್ಲಿವರೆಗೂ ಅರ್ಥ ಆಯಿತು ಅಲ್ವಾ? The last form is the climbing birds. Some birds have strong clawed feet with 2 toes pointed upwards and 2 downwards.
This helps them to climb trees by hopping. It also helps the bird to climb on a branch when looking for food. ಸೊ ಇಲ್ಲಿ ನೋಡ್ರಿ, 2 ಬೆರಳು ಹಿಂದೆ 2 ಬೆರಳು ಮುಂದೆ. ಸೊ ಈ ಥರ ಒಂದು ಬೆರಳು ಇರೋದ್ರಿಂದ ಬ್ರಾಂಚ್ನ ಫುಲ್ ಗ್ರಿಪ್ಪಲ್ಲಿ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಹತ್ತೋದಕ್ಕೆ ಹಿಡ್ಕೊಳ್ಳೋದಕ್ಕೆ ಎಲ್ಲ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನೋಡಿ, ಈ ಬೆರಳು ಕೂಡ 2 ಹಿಂದೆ 2 ಮುಂದೆ ಇದೆ. ಸೊ ಹಾಪ್ ಕೂಡ ಮಾಡುತ್ತೆ. ಪಿಕ್ಚರ್ಸ್ ನೋಡಿರ್ತೀರ ಅನಿಸುತ್ತೆ. 1 ಸೆಕೆಂಡ್. ಸೊ ನೋಡಿ, ಇಲ್ಲಿ ಈ ಪಿಕ್ಚರಲ್ಲಿ ಹೇಗೆ ಹಿಡ್ಕೊಂಡಿದ್ದೆ ಇದನ್ನ, 2 ಫಿಂಗರ್ಸು ಮುಂದೆ ಇದೆ, 2 ಫಿಂಗರು ಹಿಂದೆ ಇದೆ. ಸೊ ಇದು ನೋಡ್ರಿ, ಎಷ್ಟು ಈಸಿಯಾಗಿ ನಡ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಅರ್ಥ ಆಯಿತು ಅಲ್ವಾ? ಸೊ ದೀಸ್ ಆರ್ ಕ್ಲೈಂಬಿಂಗ್ ಬರ್ಡ್ಸ್. ಸೊ ಇಲ್ಲಿವರೆಗೂ ಅರ್ಥ ಆಯಿತು ಅಲ್ವಾ ಮಕ್ಕಳೇ? ಇಲ್ಲಿಗೆ ನಿಮ್ಮ ಈ ಚಾಪ್ಟರ್ ಮುಗೀತು.